ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಅಬ್ಬಾ, ಕಳೆದ 2 ತಿಂಗಳಲ್ಲಿ ಅದೇನು ಹೋರಾಟ, ಅದೇನು ಹಾರಾಟ. ಧರ್ಮಸ್ಥಳದ ಸುತ್ತ ಸಾವಿರಾರು ಹೆಣ್ಣು ಮಕ್ಕಳನ್ನು ಕೊಂದು ಹೂತು ಹಾಕಲಾಗಿದೆ. ಇದರ ಬಗ್ಗೆ ತನಿಖೆ ಆದರೆ ಸತ್ಯ ಬಯಲಾಗುತ್ತೆ ಅಂತ ವಿಡಿಯೋ ಮಾಡೋನು ಯಾವನು? ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ, ಇಡೀ ರಾಜ್ಯದ ಜನ ದಂಗೆ ಹೇಳ್ತಾರೆ ಅಂತ ಬೊಗಳೆ ಬಿಡೋನು ಯಾವನು? ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕೋದೇನು? ಜನರೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳೋದೇನು? ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರ್ದು ಅಂತ ಬೊಬ್ಬೆ ಹಾಕೋದೇನು? ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಮಾತಾಡೋದೇನು? ಹೌದು, ಇಷ್ಟೆಲ್ಲ ಡ್ರಾಮಾಗೆ ಕಾರಣವಾದಂಥ ಸಾಬ ಸಮೀರ, ಹರಕುಬಾಯಿಯ ಹೋರಾಟಗಾರರ ವೇಷ ತೊಟ್ಟಂಥ ತಿಮರೋಡಿ, ಗಿರೀಶ್ನ ಬಣ್ಣ ಎಲ್ಲ ಈಗ ಬಯಲಾಗಿದೆ. ಸುಜಾತ ಭಟ್ ಸತ್ಯವನ್ನ ಒಪ್ಕೊಂಡಾಗಿದೆ. ಭೀಮನ ಹೆಸರಲ್ಲಿ ದುತ್ತನೆ ಎದ್ದು ಬಂದಂಥ ಚಿನ್ನಯ್ಯನನ್ನ SIT ಅಧಿಕಾರಿಗಳೇ ಬಂಧಿಸಿಬಿಟ್ಟಿದ್ದಾರೆ. ಲಾಯರ್ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ತಾ ಇದ್ದಂಥ ಜಗದೀಶನು ಕೂಡ ಕಂಬಿ ಸೇರಿದ್ದಾನೆ. ಅಲ್ಲಿಗೆ ಕಳೆದ ಕೆಲವು ದಿನಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ, ಕಾವಂದರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ, ಶ್ರೀ ಮಂಜುನಾಥನನ್ನೇ ಕಟಕಟೆಗೆ ತಂದು ನಿಲ್ಲಿಸಿದ ಪಾಪಿಗಳೆಲ್ಲ ಈಗ ಒಂದೋ ಜೈಲು ಸೇರಿದ್ದಾರೆ, ಇಲ್ವಾ ಜನರ ಎದುರು ವೈಚಾರಿಕವಾಗಿ ಬೆತ್ತಲಾಗ್ಬಿಟ್ಟಿದ್ದಾರೆ. ಅಲ್ಲಿಗೆ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಗೆದ್ದಿದೆ. ಸೇವೆ, ಭಕ್ತಿ, ಕ್ಷೇತ್ರದ ಮಹಿಮೆಯೇ ಕೊನೆಗೆ ಗೆದ್ದುಬಿಟ್ಟಿದೆ. ಕೆಲವು ತಿಂಗಳಿಂದ ಏನೆಲ್ಲ ಡ್ರಾಮಾ ನಡೀತು, ಯಾರೆಲ್ಲ ನಾಟಕ ಮಾಡಿದ್ರು, ಯಾರೆಲ್ಲ ಸುಳ್ಳು ಹೇಳಿದ್ರು, ಯಾವೆಲ್ಲ ಕಟ್ಟುಕತೆಗಳನ್ನು ಕಟ್ಟಿದ್ರು ಅನ್ನೋದಕ್ಕೆ ಇಡೀ ರಾಜ್ಯವೇ ಸಾಕ್ಷಿಯಾಗಿದೆ. ಮನಸ್ಸಿಗೆ ಬಂದ ಸುಳ್ಳುಗಳನ್ನು ಕತೆ ಕಟ್ಟಿ ಹೇಳೋದು, AI ಮೂಲಕ ವಿಡಿಯೋ ಎಡಿಟ್ ಮಾಡಿ ಬೋಗಸಿಬಿಟ್ಟಂತಹ ಸಮೀರನನ್ನ ಚೂ ಬಿಡಲಾಯಿತು. ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ಕೊಂಡಿದ್ದಂಥ ಈ ಕಿಡಿಗೇಡಿಯನ್ನ ಹಿಂದೂಗಳ ಮಧ್ಯೆ ತಂದಿಟ್ಟು ತಮಾಷೆ ನೋಡುವವನನ್ನ, ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಿ ವಿಡಿಯೋ ಮಾಡುವವನನ್ನ ಕೆಲವು ಜನ ನಂಬಲಿಲ್ಲ. ಆದರೆ ಈತನನ್ನ ಕೆಲ ಎಡಬಿಡಂಗಿಗಳು, ಹಿಂದೂ ವಿರೋಧಿಗಳು ಹೆಗಲ ಮೇಲೆ ಹೊತ್ಕೊಂಡು ಮೆರೆಸಿದ್ರು. ಈತನೇ ದೊಡ್ಡ ಹೋರಾಟಗಾರ, ಈತನಿಂದಲೇ ನ್ಯಾಯ ಸಿಗುತ್ತೆ, ಮೊದಲು ಸರ್ಕಾರ ತನಿಖೆಗೆ ಆದೇಶ ಹೊರಡಿಸಬೇಕು ಅಂತ ಕೂಗುಮಾರಿಗಳಂತೆ ಹಾರಾಟ ನಡೆಸಿದ್ರು. ಸಾವಿರಾರು ಹೆಣಗಳನ್ನು ಹೂತು ಹಾಕಲಾಗಿದೆ ಅಂತ ಪುಕಾರು ಹಬ್ಬಿಸಿದ್ರು. ಆದರೆ ಈತ ಬಿಟ್ಟಿದ್ದೆಲ್ಲ ಬೊಗಳೆ ಅನ್ನೋದು ಈಗ ಗೊತ್ತಾಗ್ಬಿಟ್ಟಿದೆ. ಜನ ದಂಗೆ ಏಳಬೇಕು ಅಂತ ಕರೆ ಕೊಟ್ಟಿದ್ದಂಥ ಈ ಸಮೀರನೇ ಈಗ ಎಲ್ಲಿ ಅರೆಸ್ಟ್ ಆಗ್ತೀನೋ ಅಂತ ಆತಂಕದಲ್ಲಿದ್ದಾನೆ. ಇನ್ನ ದೈವಾಂಶ ಸಂಭೂತನೆ ಎಂಬಂತೆ ಬಿಲ್ಡಪ್ ಕೊಟ್ಟಂಥ ಭೀಮಾ ಅಲಿಯಾಸ್ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಬಗ್ಗೆ ಅಂತೂ ನಿಮಗೆ ಹೇಳಲೇಬೇಕು. ನೂರಾರು ಶವಗಳನ್ನು ಒಬ್ಬನೇ ಹೊತ್ಕೊಂಡು ಹೋಗಿ ಹೂತಿದ್ದೇನಂತ ಪೊಲೀಸರಿಗೆ ಸುಳ್ಳು ಹೇಳಿದ ಈತನನ್ನ ಯಾರು ಕೂಡ ಕ್ಷಮಿಸಲ್ಲ. 2 ಲಕ್ಷ ರೂಪಾಯಿ ಎಂಜಲು ಕಾಸಿಗೆ ಯಾವುದೋ ಬುರುಡೆ ತಂದಿಟ್ಟ ಈತನನ್ನ ಕೂಡ ಹೋರಾಟಗಾರರು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ಬಿಟ್ರು. ಇವನು ಹೇಳಿದ ಕಡೆಗಳೆಲ್ಲ ಅಗಿಸ್ಬಿಟ್ರು. ನೂರಾರು ಹೆಣಗಳು ಸಿಗ್ತವೆ ಅಂತ ಸುಳ್ಳು ಹಬ್ಬಿಸಿದ್ರು. ಕೊನೆಗೆ ಸರ್ಕಾರ ಈ ಜೋಕರ್ಗಳ ಮಾತುಗಳನ್ನು ನಂಬಿಕೊಂಡು SIT ರಚಿಸಿಯೇ ಬಿಡ್ತು. ಅಷ್ಟೇ ಅಲ್ಲ, ಧರ್ಮಸ್ಥಳಕ್ಕೆ JCBಗಳು ನುಗ್ಗಿದ್ವು. ಮುಸುಕುದಾರಿ ಹೇಳಿದ ಕಡೆಯಲ್ಲೆಲ್ಲ ಅಗೆಲಾಯಿತು. ಅತ್ಯಾಧುನಿಕ ಯಂತ್ರಗಳನ್ನು, JCBಗಳನ್ನು ತಂದು ಗುಂಡಿ ತೋಡಲಾಯಿತು. ಸುಮಾರು 20 ದಿನ 17 ಕಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗುಂಡಿ ತೋಡಿದ್ರು. ಆದರೆ ಸಮೀರ, ಚಿನ್ನಯ್ಯ ಎಲ್ಲ ಬುರುಡೆ ಬಿಟ್ಟಿದ್ದ ಕಾರಣ ಎಲ್ಲೂ ಕೂಡ ಬುರುಡೆ ಸಿಗಲೇ ಇಲ್ಲ. ಕೊನೆಗೆ ಈತ ಬಿಟ್ಟಿದ್ದೆಲ್ಲ ಬುರುಡೆ ಅಂತ ಗೊತ್ತಾದ ಬಳಿಕ SIT ಅಧಿಕಾರಿಗಳೇ ಈತನನ್ನು ಒದ್ದು ಒಳಗೆ ಹಾಕಿದ್ದಾರೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟನವರ್ ಎಂಥ ದುಷ್ಟರು, ನೀಚರು ಅನ್ನೋದನ್ನ ಕರ್ನಾಟಕಕ್ಕೆ ಗೊತ್ತಾಗಿದೆ. ಜೀವನ ಸಾಗಿಸೋಕು ಮೀರಿ ಹೆಚ್ಚು ದುಡ್ಡನ್ನ ಲಪಟಾಯಿಸಿರುವಂಥ ಇವರು ಜನರ ತಲೆ ಕೆಡಿಸಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಗಳಲ್ಲಿ ಗಂಟಲು ಹರ್ಕೊಂಡ್ರು. ಕಾವಂದರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ, ಶ್ರೀ ಮಂಜುನಾಥನ ಬಗ್ಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಿದರು. ಸಿನಿಮಾ ಡೈರೆಕ್ಟರ್ಗಳೇ ನಾಚಬೇಕು, ಆ ರೀತಿ ಕತೆಗಳನ್ನು ಕಟ್ಟಿದ್ರು. ಎಲುಬಿಲ್ಲದ ನಾಲಿಗೆಯನ್ನು ಬೇಕಾಬಿಟ್ಟಿಯಾಗಿ ಬಳಸ್ಬಿಟ್ರು. ಆದರೆ ಕೆಲ ವರ್ಷಗಳಿಂದಲೂ ಪಾಪದ ಕೃತ್ಯವನ್ನೇ ಮಾಡ್ತಾ ಇದ್ದಂಥ ಇವರ ಪಾಪದ ಕೊಡ ಈಗ ತುಂಬಿದೆ. ತಿಮರೋಡಿಯನ್ನ ಪೊಲೀಸರು ರುಬ್ಬಿಟ್ಟಿದ್ದಾರೆ. ಗಿರೀಶ್ ಮಟ್ಟನವರ ಎಂಥ ಚೀಪ್ ಮೆಂಟಾಲಿಟಿಯವನು ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಕರ್ಮ ರಿಟರ್ನ್ಸ್ ಅಂತಾರಲ್ವಾ,
ಹಾಗೆ ಇವನ ಕರ್ಮಗಳೆಲ್ಲ ಬಯಲಿಗೆ ಬಂದು ಕುಣಿತಾ ಇವೆ. ಇವನನ್ನ ಪೊಲೀಸರು ಯಾವಾಗ ಬಂಧಿಸ್ತಾರೋ ಅಂತ ಜನ ಕಾಯ್ತಾ ಇದ್ದಾರೆ. ಇವರೆಲ್ಲರದು ಒಂದು ನಾಟಕ ಆದರೆ ಸುಜಾತಾ ಭಟ್ ಅನ್ನೋ ಅಜ್ಜಿಯದು ಇನ್ನೊಂದು ಲೆವೆಲ್ ನಾಟಕ. ನನ್ನ ಮಗಳು ಅನನ್ಯ ಭಟ್, ಅವಳನ್ನು ಕೊಲೆ ಮಾಡಲಾಗಿದೆ, ಅವಳ ಅಸ್ಥಿಯನ್ನಾದ್ರೂ ಕೊಡಿ ಅಂತ ಮೀಡಿಯಾದವರ ಎದುರು ಈ ಅಮ್ಮ ಕಣ್ಣೀರು ಹಾಕಿದ್ರು. ನನ್ನ ಮಗಳು MBBS ಓದ್ತಾ ಇದ್ಲು, ಮೀಡಿಯಾದವರು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರಿಸೋ ಬದಲು ಬೇರೇನೇನೋ ಹೇಳಿದಾಗಲೇ ಈಕೆಯ ಅಸಲಿ ಬಣ್ಣ ಬಯಲಾಯಿತು. ಯಾರ್ದೋ ಫೋಟೋವನ್ನ ಮಗಳು ಅಂತ ಹೇಳಿದ ಅಜ್ಜಿ ಕೊನೆಗೆ ಸತ್ಯ ಒಪ್ಕೊಂಡಿದ್ದಾರೆ. ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ, ಆಸ್ತಿ ಕೊಡಿಸಿ ಅಂತ ಬಂದೆ ಅಷ್ಟೇ, ನನಗೆ ಹೀಗೆಯೇ ಹೇಳಿ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿದ, ಅದಕ್ಕೆ ನಾನು ಹೀಗೆ ಹೇಳಿದೆ, ನಾನು ಕ್ಷಮೆ ಕೇಳ್ತೀನಿ ಅಂತ ಅಜ್ಜಿ ಯಾವಾಗ ಹೇಳಿದ್ರು ಆಗ ಹೋರಾಟಗಾರರ ಹೆಸರಿನ ವ್ಯಾಘ್ರಗಳ ಸಂಚು ಷಡ್ಯಂತರ ಎಂಥದ್ದು ಅನ್ನೋದು ಜಗಜ್ಜಾಹೀರಾಗಿದೆ. ಹೀಗೆ ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದವರಿಗೆಲ್ಲ ತಕ್ಕ ಶಾಸ್ತಿ ಆಗ್ತಾ ಇದೆ. ಕೊನೆಗೆ ಧರ್ಮಸ್ಥಳ ಎಷ್ಟು ಪವಿತ್ರವಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಾಯ್ತಲ್ವಾ ಅನ್ನೋದೇ ಸಮಾಧಾನಕರ ಸಂಗತಿಯಾಗಿದೆ. ಹಿಂದೂಗಳು ನಿಟ್ಟುಸಿರು ಬಿಡೋ ಥರ ಆಗಿದೆ. ಇದಿಷ್ಟೇ ಅಲ್ಲ, ಧರ್ಮಸ್ಥಳದ ವಿಚಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಕೂಡ ತಪ್ಪು ಮಾಡಿಬಿಡ್ತು. ಯಾವನೊಬ್ಬ ಯೂಟ್ಯೂಬ್ ವಿಡಿಯೋ ಮಾಡಿದ ಅಂತಾನೋ, ಯಾವನೋ ಒಬ್ಬ ಬುರುಡೆ ತಂದಿಟ್ಟು ನೂರಾರು ಶವಗಳನ್ನು ಹೂತು ಹಾಕಿದ್ದೇನಂತ ಹೇಳಿದ್ದಕ್ಕೋ, ಯಾರೋ 4 ಜನ ಹೋರಾಟಗಾರರು ಒತ್ತಡ ಹಾಕಿದ್ರು ಅಂತಾನೋ ಅವಸರಕ್ಕೆ ಬಿದ್ದು SIT ರಚನೆ ಮಾಡ್ತು. ಇದು ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಭಕ್ತಿಯ ಕೇಂದ್ರ. ಹಿಂದೂಗಳ ಪವಿತ್ರ ಕ್ಷೇತ್ರದ ಬಗ್ಗೆ ಯಾರೋ ಏನೋ ಮಾತಾಡ್ತಿದ್ದಾರೆ ಅಂತ ನಾವು ತನಿಖೆಗೆ ಆದೇಶ ಮಾಡಲ್ಲ ಅಂತ ಹೇಳ್ಬೋದಿತ್ತು. ಆ ಮೂಲಕ ಹಿಂದೂಗಳ ಭಾವನೆಗಳಿಗೆ ಗೌರವ ಕೊಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಹಾಗೆ ಮಾಡಲಿಲ್ಲ. ತರಾತುರಿಯಾಗಿ SITಯನ್ನು ರಚನೆ ಮಾಡಿ JCBಗಳನ್ನು ಕಳಿಸೇ ಬಿಡ್ತು. ಆದರೆ ನಕಲಿ ಹೋರಾಟಗಾರರ ಒಂದೊಂದೇ ಸಂಚು ಬಯಲಾಗ್ತಲೇ ಬಂತು. ಎಷ್ಟು ಆಗಿದ್ರೂ ಏನೂ ಸಿಗಲ್ಲ ಅಂತ ಗೊತ್ತಾದ ಕೂಡಲೇ ಸರ್ಕಾರ ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡ್ತು. ಕಾಂಗ್ರೆಸ್ ಸಚಿವರೇ ನಾವು ಕೂಡ ಧರ್ಮಸ್ಥಳದ ಮೇಲೆ ನಂಬಿಕೆ ಗೌರವ ಇಟ್ಕೊಂಡಿದ್ದೀವಿ ಅಂತ ಹೇಳೋಕೆ ಶುರು ಮಾಡಿದರು. ಅಲ್ಲಿಗೆ ಸರ್ಕಾರವು ಪರೋಕ್ಷವಾಗಿ ತಮ್ಮ ತಪ್ಪನ್ನು ಜನರ ಮುಂದೆ ಒಪ್ಪಿಕೊಳ್ತು. ಇರಲಿ, ಸತ್ಯಕ್ಕಾಗಿಯೇ ಜೀವನ ನಡೆಸಿದಂತಹ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯಬೇಕಾಯಿತು. ಮಾಡದ ತಪ್ಪಿಗೆ ಏಕಲವ್ಯ ಬೆರಳನ್ನೇ ಕತ್ತರಿಸಿಕೊಡಬೇಕಾಯಿತು. ಈಗಲೂ ರಾಮನ ತತ್ವ ಆದರ್ಶಗಳನ್ನು ಪ್ರಶ್ನೆ ಮಾಡೋ ಎಡಬಿಡಂಗಿಗಳು ಇದ್ದಾರೆ. ನಮ್ಮ ಪುರಾಣವನ್ನು ನೋಡಿದರೆ ಕೂಡ ಎಲ್ಲ ಸತ್ಯವಂತರಿಗೂ ಅಗ್ನಿ ಪರೀಕ್ಷೆ ಎದುರಾಗಿದೆ. ಹಾಗೆ ಎದುರಾದಾಗಲೆಲ್ಲ ಕುತಂತ್ರಿಗಳು ತಕ್ಕ ಪಾಠ ಕಲ್ತಿದ್ದಾರೆ. ಇನ್ನು ಈ ಕಲಿಗಾಲದಲ್ಲಿ ಧರ್ಮಸ್ಥಳದ ಬಗ್ಗೆ ಚಕಾರ ಎತ್ತಿದವರು, ಸುಳ್ಳುಗಳನ್ನು ಬಿತ್ತಿದವರಿಗೆ ಈಗ ತಕ್ಕ ಶಾಸ್ತಿ ಆಗಿದೆ. ಇನ್ನು ಎಷ್ಟೇ ಶತಮಾನಗಳು ಕಳೆದರೂ ಕೂಡ ಯಾವನು ಕೂಡ ಧರ್ಮಸ್ಥಳದ ಬಗ್ಗೆ ಸೊಲ್ಲೆತ್ತದ ಹಾಗೆ ಆಗಿದೆ. ಯಾವನಾದರೂ ಆರೋಪ ಮಾಡಿದರೆ ಜನರೇ ಪಾಠ ಕಲಿಸೋ ಸಮಯ ಬಂದುಬಿಟ್ಟಿದೆ. ಇಷ್ಟಾದರೂ ರಾಜ್ಯ ಸರ್ಕಾರ ಸುಮ್ಮನಿರಬಾರ್ದು. ಹಿಂದೂಗಳ ಆರಾಧ್ಯ ದೈವ ಇರುವಂತಹ ಪುಣ್ಯ ಕ್ಷೇತ್ರದ ಬಗ್ಗೆ ಯಾರೆಲ್ಲ ಷಡ್ಯಂತರ ಮಾಡಿದ್ರು ಅವರಿಗೆಲ್ಲರಿಗೂ ಪಾಠ ಕಲಿಸಬೇಕು. ಸಮೀರ ಮಟ್ಟಣ್ಣನವರು ಸೇರಿ ಎಲ್ಲ ಹೋರಾಟಗಾರರು, ಯೂಟ್ಯೂಬ್ ಹಾರಾಟಗಾರರನ್ನು ಬಂಧಿಸೋದಕ್ಕೆ ಆದೇಶ ಹೊರಡಿಸಬೇಕು. 2 ಲಕ್ಷ ರೂಪಾಯಿ ಎಂಜಲು ಕಾಸಿಗೆ ಸರ್ಕಾರವನ್ನೇ ನಂಬಿಸಿದಂತಹ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಂಥ ಚಿನ್ನಯ್ಯನ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು. ಮುಂದೆ ಯಾರು ಕೂಡ ಈ ರೀತಿ ಷಡ್ಯಂತ್ರ ಮಾಡೋದಕ್ಕೆ ಆಗಲೇಬಾರ್ದು ಅಂದರೆ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು. ಯಾರೇ ಇದರ ಹಿಂದೆ ಪಿತೂರಿ ಮಾಡಿದ್ರು ಕೂಡ ಅವರನ್ನು ಜೈಲಿಗೆ ಕಳಿಸಬೇಕು. ನಿಜವಾಗಿಯೂ ಹಿಂದೂಗಳ ಮೇಲೆ ಗೌರವ ಇದ್ದಿದ್ರೆ, ಧರ್ಮಸ್ಥಳದ ಮಂಜುನಾಥನ ಮೇಲೆ ಭಕ್ತಿ ಇದ್ದಿದ್ರೆ ಸರ್ಕಾರ ಮೊದಲು ಈ ಕೆಲಸ ಮಾಡಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.